ಮಾಕಳವ್ವ ಕಾಪಾಡು ತಾಯಿ. ಮಾವ ಇದ್ದಕ್ಕಿದ್ದಂಗೆ ಯಾಕೆ ದೇವಸ್ಥಾನ ಕರ್ಕೊಂಡು ಬಂದೆ? ಇವತ್ತೇನಾದ್ರೂ ವಿಶೇಷ ಇದೆಯಾ? ಬಾರೋ, ಪಂಚಾಂಗ ನೋಡ್ಬಿಟ್ಟು ಯಾವ ದಿನ ವಿಶೇಷ ಐತೆ ಅಂತ ನಂಗೆ ನೋಡಕ್ ಬಂದಿದ್ರೆ ನಾನು ಹಿಂಗೆ ಇರ್ತಿದ್ನಪ್ಪ. ಮತ್ತೆ ಅದು ನಿನ್ನೆ ರಾತ್ರಿ ಪಾಕಾಳವ ನನ್ನ ಕನ್ಸ್ನಾಗ ಬಂದು ಮಗಿ ನೀನು ನೋಡಂಗಾಗದೆ ಹೊಸಿ ಕೆಲಸ ಅದೇ ಬಾ ಅಂತ ಕರೆದಂಗಾಯ್ತು. ನಿಜನಾ? ಮಾಕಳನ್ ಮ್ಯಾಕ್ ಸತ್ಯ ಅಂತೀನಿ ನಾನು. ಆಮೇಲೆ ಅವನೇ ಬಂದು ನನ್ನ ಕರೆದ್ಮೇಲೆ ನಾನು ಹೋಗದೆ ಇರಕ್ಕಾಯ್ತದ, ಅದಕ್ಕೆ ಬಂದ್ವಿ ಪರ. ಮಾವ ಇದನ್ನೆಲ್ಲ ಕೇಳ್ತಿದ್ರೆ ನಂಗೆ ಆಶ್ಚರ್ಯ ಆಗತ್ತೆ. ಇದನ್ನೆಲ್ಲ ಮೂವೀಸು ಸೀರೀಸಲ್ಲಿ ನೋಡ್ತಿದ್ದೆ. ನಮ್ಮ ಲೈಫಲ್ಲಿ ಪವಾಡ ಆಯ್ತಲ್ಲ, ಆಗ್ಲಿಂದ ಇದೆಲ್ಲ ಇದೆ ಅನ್ಸೋಕೆ ಶುರುವಾಗಿದೆ. ಆವತ್ತು ನಮ್ಮ ಮನೆ ಉಳಿತಲ್ಲ, ಆವಾಗಿಂದ ನನ್ನ ನಂಬಿಕೆ ಜಾಸ್ತಿ ಆಗಿರೋದು. ಬಾರೋ, ಆ ನಮ್ಮ ಅವ್ವನ ನಂಬೋ ಗಂಟ ಏನು ಗೊತ್ತಾಗಿಲ್ಲ, ಆದರೆ ಒಂದ್ಕಿಂತ ನೀನು ನಂಬುಟ್ಟೆ ಅನ್ಕ. ಆ ನಮ್ಮವ್ವ ಪ್ರತಿದಿನ ನಾನಿವ್ನಿ ಅಂತ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ತೋರ್ತಾನೆ ಇರ್ತಾಳೆ. ನಿಜ ಮಾವ, ನಿನ್ನ ಕನ್ಸಲ್ಲಿ ಬಂದು ನಿನ್ನ ನೋಡಬೇಕು ಅಂತ ಅಂದಿದ್ದಾಳೆ ಅಂದರೆ ಏನಿರ್ಬೋದು? ಅದೇ ನನಗೂ ಗೊತ್ತಾಯ್ತಿಲ್ಲ. ಅವತ್ತು ನಮ್ಮ ಮನೆ ಹರಾಜ್ ದಿನ ನಿಂಗೆ ಆ ಮರತ್ತವ ಅವ್ವ ಕರೆದಂಗಾಯ್ತು ಅಂದ್ಯಲ್ಲ, ಅದಾದ್ಮ್ಯಾಕೆ ನೀನು ದೇವಸ್ಥಾನಕ್ಕೆ ಹೋದೆ, ನಮ್ಮ ಮನೆ ಉಳಿತು, ಎಲ್ಲಾನು ಸರಿ ಹೋಯ್ತು. ಹಂಗೆ ಇವತ್ತು ಏನೋ ಆಗ್ಬೋದೋ ಏನೋ. ಬಾ ಹೋಗುಮ್ಮ. ಓ ಶಿವಣ್ಣ, ಓ ಶಿವು ಪಾರ್ವತಿ, ಒಳ್ಳೆ ದಿನನೇ ಬಂದಿದ್ದೀರಾ. ಅರ್ಚಕ್ರೆ, ಇವತ್ತೇನಾದರೂ ವಿಶೇಷ ಇದೆಯಾ? ಖಂಡಿತ ಇದೆ. ಈ ವಿಷಯ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ರಾಕ್ಷಸ ಇದ್ದ, ತುಂಬಾ ದುರಹಂಕಾರಿ. ಅವನಿಗೊಬ್ಳು ಸಾಕ್ಷಾತ್ ದೈವ ಭಕ್ತೆ ಮಗಳು. ಆಕೆ ಧರ್ಮವನ್ನು ಕಾಪಾಡೋದಕ್ಕೋಸ್ಕರ ಅಧರ್ಮಿಯಾದ ತನ್ನ ತಂದೆನೇ ವಿರೋಧಿಸ್ತಾ ಇದ್ಲು. ಮುಂದೆ ಅವಳ ಗಂಡನಾಗಿ ಬಂದವನು ಕೂಡ ದೇವಿ ಭಕ್ತ. ಆ ರಾಕ್ಷಸ ನನ್ನನ್ನು ಮೆರೆಸೋದು ಬಿಟ್ಟು ಅಮ್ಮನವ್ರ ಹೆಸರು ಹೇಳ್ತಿದಾರಲ್ಲ ಅಂತ ಮಗಳಿಗೂ ಅಳಿಯನಿಗೂ ಕೊಡಬಾರ್ದು ಹಿಂಸೆ ಕೊಡ್ತಾ ಇರಬೇಕಾದ್ರೆ ಆ ದೇವಿನೇ ಮಗಳ ರೂಪ ತಾಳಿ ಆ ರಾಕ್ಷಸನ ಅಹಂಕಾರವನ್ನ ಮಟ್ಟ ಹಾಕಿದ್ದಿನಾನೇ ಇವತ್ತು. ಬಾರು, ಕೇಳಿಸ್ಕೊಂಡ್ಯಾ ಆ ನಮ್ಮ ಅವ್ವನ ಲೀಲೆ ಎಂತದು ಅಂತ? ಹೌದು ಮಾವ, ಇಂಥ ಮಣ್ಣಲ್ಲಿ ನಾವು ಹುಟ್ಟಿದ್ದೀವಲ್ಲ, ತುಂಬ ಹೆಮ್ಮೆ ಆಗುತ್ತೆ. ಅರ್ಚಕ್ರೆ, ತಗೊಳ್ಳಿ ಹಣ್ಣು ಕೈ. ಆಗ್ಲಮ್ಮ, ಇಬ್ರು ಕೈ ಇಡಿ. ಓಂ ಸರ್ವೇಶಾಣಂ ಸಹಕುರ್ಮಾಣಂ ಕ್ಷೇಮಸ್ಥೈರ ವಿಜಯ ಭಯ. ಆದರೂ ಒಂದು ಡೌಟು, ಅಮ್ಮ ಯಾಕೆ ಮಾವನ ಕನ್ಸಲ್ಲಿ ಬಂದು ಇವತ್ತು ದೇವಸ್ಥಾನಕ್ಕೆ ಕರ್ಸ್ಕೊಂಡಿರ್ಬೋದು? ಅರ್ಚಕರು ಹೇಳಿರೋ ಕಥೆಗೂ ನಾವು ಬಂದಿರೋದಕ್ಕೂ ಏನಾದರೂ ಸಂಬಂಧ ಇರ್ಬೋದಾ? ನಮ್ ದಣಿಗಳು ಬಂದ್ರು. ಏನೋ ಶಿವು, ಅಂಗಡಿ ಬಾಗಿಲು ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ಬಿಟ್ಟಿದೀಯಾ? ಮಾವ ಹಣ್ಣು ಕೈ ಮಾಡಿಸ್ಕೊಂಡು ಹೋಗುಮ ಅಂತ ಬಂದು. ಓ ಯಜಮಾನ್ರೆ, ಎಂಥ ಒಳ್ಳೆ ದಿನ ಬಂದಿದ್ದೀರಿ ನೋಡಿ. ಅಲ್ಲ ಅರ್ಚಕ್ರೆ, ಅಂತ ವಿಶೇಷ ಏನೈತಿ ಇವತ್ತು? ಇವತ್ತಿನ ಪಂಚಾಂಗದ ಪ್ರಕಾರ ಅಮ್ಮನವರು ರಾಕ್ಷಸನ ಅಹಂಕಾರವನ್ನು ಮಟ್ಟ ಹಾಕಿದ ದಿನ ಅಲ್ವೇ? ಒಳ್ಳೇದೇ ಆಯಿತು ಹಾಗಾದರೆ ಇವತ್ತು ಬಂದಿದ್ದು. ಯಜಮಾನ್ರೆ, ಒಂದು ಮಾತು. ನಮ್ಮ ಹಿರಿಯರ ನಂಬಿಕೆ ಪ್ರಕಾರ ನೀವು ದಂಪತಿ ಸಮೇತ ಇವತ್ತು ನಿಷ್ಕಲ್ಮಶ ಮನಸ್ಸಿರೋ ಇನ್ನೊಂದು ದಂಪತಿಗಳಿಗೆ ಪಾದಪೂಜೆ ಮಾಡಿದ್ರೆ ನಿಮಗೆ ಶ್ರೇಯಸ್ಸು ಚೆನ್ನಾಗಿ ಸಿಗುತ್ತೆ. ಹಂಗಾರೆ ಯಾವ ದಂಪತಿನಾದರೂ ಇನ್ನೊಂದು ದಂಪತಿ ಪಾದಪೂಜೆ ಮಾಡ್ಬೋದಾ? ಹಾಗಲ್ಲ ಶಿವು, ಈ ವಿಶೇಷವಾದ ದಿನ ದಂಪತಿಗಳ ಪಾದಪೂಜೆ ಮಾಡೋರು ಊರಿನ ದಣಿಗಳೇ ಆಗಿರಬೇಕು. ಅರ್ಚಕ್ರೆ, ಅದು ಹೇಗೆ ಸಾಧ್ಯ? ಇದಕ್ಕೇನಾದರೂ ಕಾರಣ ಇದೆಯಾ, ಅಥವಾ ನೀವಾಗಲೇ ಹೇಳಿದ ಪುರಾಣದ ಕಥೆನಲ್ಲಿ ಉಲ್ಲೇಖ ಮಾಡಿದಾರಾ? ರಾಕ್ಷಸನ ಅಟ್ಟಹಾಸವನ್ನು ಮುರಿಯುವಾಗ ದೇವಿಗೆ ಅವನು ಮುಕ್ತಿ ಕೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ನೀನು ನಿನ್ನ ಮಗಳಿಗೆ ಹಾಗೂ ಅಳಿಯನಿಗೆ ಕೊಟ್ಟಿರೋ ನೋವಿಗೆ ದಂಪತಿಗಳ ಪಾದಪೂಜೆ ಮಾಡೋ ಮೂಲಕ ಪರಿಹಾರನ ಹುಡುಕೋ, ನಿನಗೆ ಮುಕ್ತಿ ಸಿಗುತ್ತೆ ಅಂತ. ಹೀಗೆ ಕಾಲ ಕಡಿತಾ ಕಡಿತಾ ಈ ಪ್ರಾಂತದಲ್ಲಿರೋ ಎಲ್ಲ ಊರಿನ ದೊರೆಗಳು ಇದನ್ನ ಪಾಲಿಸ್ಕೊಂಡು ಬಂದರು. ಯಜಮಾನ್ರೆ, ದಯವಿಟ್ಟು ಇದೊಂದು ಪಾದಪೂಜೆನ ನೀವು ಮಾಡಲೇಬೇಕು.
ಮಾಡಿದ್ರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಅಷ್ಟಕ್ರೆ ನಮ್ಮ ಮಾವಂಗೆ ಒಳ್ಳೇದಾಯ್ತದೆ ಅಂದರೆ ಬೆಟ್ಟದ ಮ್ಯಾಕಿರೋ ಹೂ ತಕ ಬಾ ಅಂದರೆ ನಾನು ಹೂವಲ್ಲ ಇಡೀ ಬೆಟ್ಟನೇ ಕಿತ್ಕೊ ಬಂದ್ಬಿಡ್ತೀನಿ. ಅಂಥದ್ರಾಗೆ ಒಂದು ದಂಪತಿ ಹುಡ್ಕೊಂಬರಕ್ಕಿಲ್ವೇ? ಈಗಲೇ ಹೋಗ್ಬಿಟ್ಟು 5 ನಿಮಿಷದಾಗೆ ಒಂದು ದಂಪತಿ ಹುಡ್ಕೊ ಬರ್ತೀನಿ ರೀ. ಅಯ್ಯೋ ಶಿವು, ಹುಡ್ಕಕ್ಕೆ ಯಾಕಪ್ಪ ಹೋಗ್ತೀಯಾ? ಮಗಳು ಅಳಿಯ ನೀವೇ ಇದ್ದೀರಲ್ಲ. ಅಯ್ಯೋ ಏನಣ್ಣ ಹಿಂಗಂತೀರ? ನಾನು ಮಕ್ಕಳಂಬಿಟ್ರೆ ನಂಬೋ ಇನ್ನೊಂದು ದೈವ ಅಂದರೆ ಅದು ನಮ್ಮ ಮಾವ. ಅವ್ರ ಕೈಯಿಂದ ನನ್ನ ಪಾದ ಪೂಜೆ ಮಾಡಿಸ್ಕೊಳ್ಳೋದ ಆಗಕ್ಕಿಲ್ಲಣ್ಣ. ಯಾಕಪ್ಪ ಹೀಗೆ ಹೇಳ್ತಿದ್ಯಾ? ಹಿರಿಯರು ಸರಿಯಾಗೇ ಹೇಳ್ತಿದ್ದಾರೆ. ಅದು ಹೇಗೆ ಸಾಧ್ಯ ಅರ್ಚಕ್ರೆ? ಮಗಳಾಗಿ ತಂದೆಯಿಂದ ಪಾದಪೂಜೆ ಮಾಡಿಸ್ಕೊಳ್ಳೋದಾ? ನನ್ನ ಮನಸ್ಸಿದಕ್ಕೆ ಒಪ್ಪಲ್ಲ. ನೋಡಮ್ಮ, ಕನ್ಯಾ ಪೂಜೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಪಾದ ಪೂಜೆ ಮಾಡೋದಿಲ್ವಾ? ಕನ್ಯಾದಾನ ಮಾಡೋವಾಗ ಮಾವ ಅಳಿಯನ ಪಾದ ತೊಳೆಯೋದಿಲ್ವಾ? ಆಯಾ ಸಂದರ್ಭದಲ್ಲಿ ಆಯಾ ಸ್ಥಾನ ಪಡ್ಕೊಳ್ಳೋವನೇ ಮನುಷ್ಯ. ಇವತ್ತಿನ ಸಂದರ್ಭದಲ್ಲಿ ನೀವಿಬ್ಬರು ದಂಪತಿಗಳಷ್ಟೇ. ಅವ್ರಿಗೆ ಒಳ್ಳೇದಾಗಬೇಕು ಅಂದರೆ ಪಾದ ಪೂಜೆ ಆಗಲೇಬೇಕು. ಬೇರೆ ಯಾರೋ ಆಗೋದು ಬದಲು ಮಗಳು ಅಳಿಯ ಆಗ್ಬೋದಲ್ವಾ? ಹೌದು, ಯಜಮಾನ್ರಿಗೆ ಒಳ್ಳೇದೇ ಆಗ್ಲೇಬೇಕಲ್ಲ. ನೀವಿಬ್ರು ಒಪ್ಕೊಳ್ಳಿ. ಶಿವು, ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ಒಪ್ಕೋ. ದಣಿ, ಇದೇನು ದಣಿ? ದೇವಸ್ಥಾನಕ್ಕೆ ಅಂತ ಬಂದರೆ ಈ ಜನ ಉಲ್ಟಾ ಹೊಡಿತಾವ್ರೆ. ನೀವು ಈ ಕಿರ್ಬೋಗಿ ಪಾದ ತೊಳೆಯದ? ಅಯ್ಯೋ, ನನಗೆ ಯಾಕ್ರಪ್ಪ ಇದೆಲ್ಲ? ನನ್ನ ಆಯಸ್ಸು, ವಯಸ್ಸು, ಅಂತಸ್ತು ಎಲ್ಲ ಆ ದೇವಿ ಕೊಟ್ಟಿರೋ ಭಿಕ್ಷೆ. ಮೇಲಾಗಿ ನಿಮ್ಗಳ ಪ್ರೀತಿ ಎಲ್ಲ ಇದೆಯಲ್ಲ, ಅದಕ್ಕಿಂತ ಶ್ರೇಯಸ್ಬೇಕಾ? ಇವತ್ತು ವಿಶೇಷ ದಿನ ಅಂತ ಹೇಳಿ ಸೌಭಾಗ್ಯ ಪುಣ್ಯಕ್ಷೇತ್ರಕ್ಕೂ ಹೋಗಿದ್ದಾಳೆ. ಸುಶೀಲ ಮನೇಲಿದ್ದಾಳೆ. ದಂಪತಿಗಳಿಲ್ಲದೆ ಇದೆಲ್ಲ ಆಗಲ್ಲ ಅಲ್ವಾ? ನನ್ನ ಗಂಡನ್ಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ. ಓ, ಅಮ್ಮವರು ಬಂದ್ರಲ್ಲ, ತುಂಬ ಒಳ್ಳೇದೇ ಆಯಿತು. ನಾನು ಪಾದ ಪೂಜೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ. ಓಂ ಸರ್ವಮಂಗಲ ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ. ನೀವು ನನ್ನ ಕಾಲು ಮುಟ್ಟೋದು ನನಗಿಷ್ಟ ಇಲ್ಲಪ್ಪ. ಆದರೆ ನೀವು ಮಾವಂಗೆ ಮಾಡೋ ಅವಮಾನ ಕೊನೆ ಆಗಬೇಕು. ಅದಕ್ಕೆ ನಗು ಮುಕ್ತಲ್ಲೇ ಇದಕ್ಕೆ ಒಪ್ಕೋತಿದ್ದೀನಿ. ಮನೆಯಲ್ಲಿ ನಾಲ್ಗೆ ಹರಿ ಬಿಟ್ಟಿದ್ದು ಸಾಲದು ಅಂತ ಇಲ್ಲಿವರೆಗೂ ಕಾಲು ಬೆಳೆಸಿದೀಯಾ? ಮನೆಗೆ ನಡಿ, ಮಾಡ್ತೀನಿ ನಿನಗೆ. ರೀ, ದೊಡ್ಡವ್ರು ಹೇಳಿದ್ ಕೇಳಲಿಲ್ವಾ? ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲುವುದಿಲ್ಲ. ಇಲ್ಲೇ ನಿಮ್ಮ ಕೈಯಲ್ಲಿ ಏನೂ ಮಾಡ್ಕೊಳಕ್ಕಾಗಿಲ್ಲ ಅಂದಮೇಲೆ ಮನೆಗೆ ಹೋಗಿ ಏನ್ರಿ ಮಾಡ್ತೀರಾ? ಸುಮ್ಮನೆ ನಿಮ್ಮ ತಪ್ಪನ್ನು ಒಪ್ಕೊಂಡು ಅವರಿಬ್ಬರು ಕಾಲು ತೊಳಿರಿ. ಶಿವು, ಪಾರ್ವತಿ, ಇವರು ನಮ್ಮ ಅತ್ತೆ ಮಾವ, ನಮ್ಮ ಅಪ್ಪ ಅಮ್ಮ ಅನ್ನೋ ಭಾವನೆನ ಪಾದ ಪೂಜೆ ಆಗೋವರೆಗೂ ಪಕ್ಕಕ್ಕಿಟ್ಟು ಪೂಜೆಗೆ ಕೂತ್ಕೋಬೇಕು. ನೀವಿಬ್ರು ಇವಾಗ ಅವ್ರನ್ನ ಹರಿಸೋ ದಂಪತಿಗಳು. ಸಾಕ್ಷಾತ್ ಶಿವ ಪಾರ್ವತಿ ಹಾಗೆ ಶಿವಶಕ್ತಿ ಅನ್ನೋ ಜೋಡಿಗಳು ಇವಾಗ. ಬಂದು ಪಾದ ಪೂಜೆಗೆ ಕೂತ್ಕೊಳ್ಳಿ. ರೀ, ಅರ್ಚಕ್ರು ಹೇಳಿದ್ರಲ್ಲ, ನಾವು ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಸ್ವರೂಪ ಅಂತ. ಊರಿನ ಯಜಮಾನ್ರಿಗೆ ಒಳ್ಳೇದಾಗತ್ತೆ ಅಂದರೆ ನಾವು ಇದನ್ನೆಲ್ಲ ಖುಷಿ ಖುಷಿಯಿಂದ ಮಾಡಿಕೊಡ್ಲೇಬೇಕು. ಬನ್ನಿ. ಮೊದಲಿಗೆ ಯಜಮಾನರು ಮತ್ತೆ ಅವ್ರ ಶ್ರೀಮತಿ ಅವರು ದಂಪತಿಗಳ ಪಾದಾನ ತೊಳಿಬೇಕು. ರೀ, ನಿಮಗೆ ಹೇಳ್ತಿರೋದು, ಕುತ್ಕೊಂಡು ಕಾಲು ತೊಳಿರಿ.
ಜೋಡಿ ದೂರ ಆಗಬೇಕು ಅಂತ ಅಂದ್ಕೊಂಡ್ರು, ಯಾವ ಜೋಡಿನ ನಾಶ ಮಾಡಬೇಕು ಅಂತ ಅಂದ್ಕೊಂಡ್ರು, ಯಾವ ಮನೆನ ಮುರಿಬೇಕು ಅಂತ ಅಂದ್ಕೊಂಡ್ರು, ಅದೇ ಮನೆ ಜೋಡಿ ನಾವು. ಆದರೆ ಇವತ್ತು ನೀವೆಲ್ಲಿದ್ದೀರಾ ನೋಡಿ, ಅದೇ ಜೋಡಿ ಕಾಲ ಹತ್ರ ಇದ್ದೀರಲ್ಲಪ್ಪ. ಒಂದು ಕ್ಷಣ ಇದೆಲ್ಲ ಮಾಡಬಾರ್ದು, ಏನೇ ಪಾಪ ಮಾಡಿದ್ರು ನನಗೆ ಜನ್ಮ ಕೊಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡೆ. ಆದರೆ ಬೇಡ ಅನ್ನೋದಕ್ಕೆ ನನ್ನ ಹತ್ರ ಒಂದು ಕಾರಣ ಇದ್ದರೆ, ಬೇಕು ಅನ್ನೋದಕ್ಕೆ ದೇವಿ 100 ಕಾರಣ ಹೇಳ್ತಿದ್ದಾಳೆ. ಮಾವನ ಕನಸಿನಲ್ಲಿ ದೇವಿ ಬಂದು ಇವತ್ತು ನಿನ್ನನ್ನು ನೋಡಬೇಕು ದೇವಸ್ಥಾನಕ್ಕೆ ಬಾ ಅಂತ ಕರೆಸ್ಕೊಂಡ್ಲಂತೆ. ಅದೇ ಕಾರಣಕ್ಕೆ ಇವತ್ತು ಅವಳು ಬಯಸಿರೋದಿದ್ದು. ಬೇಡ ಅನ್ನೋದಕ್ಕೆ ನಾನು ನೀವು ಯಾವ ಲೆಕ್ಕಪ್ಪ? ಅಮ್ಮವ್ರೆ, ಯಜಮಾನರಿಗೆ ನೀರು ಕೊಡಿ, ಪಾದ ತೊಳಿಲಿ. ರೀ, ಶಿವನ ಕಾಲಡಿಲಿ ಹಾಕೊಂಡು ತುಳಿತೀನಿ ಅಂತ ಹೇಳಿದ್ರಲ್ಲ, ಇವತ್ತು ನೋಡಿದ್ರೆ ನಿಮ್ಮ ಪರಿಸ್ಥಿತಿ. ಸುಶೀಲಾ, ರೀ, ಇನ್ನೊಂದು ವಿಷಯ ನೆನಪಾಯ್ತು. ಆ ದೇವರಿಗೆ ಕಣ್ಣಿಲ್ಲ ಅಂತ ಹೇಳ್ತಾರಲ್ಲ, ಅದು ಶುದ್ಧ ಸುಳ್ಳು. ಆ ದೇವರಿಗೆ ಕಣ್ಣಿದೆ. ಇಲ್ಲ ಅಂತಿದ್ರೆ ಅವಳ ಸನ್ನಿಧಾನದಲ್ಲಿ ಶಿವು ಪಾರು ಕಾಲು ತೊಳೆಯೋಕ್ಕಾಗ್ತಿದ್ದ? ಸುಶೀಲಾ, ಮಾಯ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ನಿಮ್ಮ ಕೋಪ ಏನಿದ್ರು ಆ ದೇವ್ರ ಮೇಲೆ ತೋರಿಸಿ. ನಿಮ್ಮ ಮಗಳ ಮೇಲೆ ನಿಮ್ಮ ಕೋಪ ತೋರ್ಸೋಕ್ಕಾಗಿಲ್ಲ, ಇನ್ನು ಆ ದೇವ್ರ ಮೇಲೆ ತೋರಿಸ್ತೀರಾ? ಈಗ ದಂಪತಿಗಳ ಪಾದಕ್ಕೆ ಅರಿಶಿಣ ಕುಂಕುಮ ಹಚ್ಚಬೇಕು. ಅಪ್ಪ, ಇದು ಆರಂಭ. ನನ್ನ ಗಂಡ ನಿಮ್ಮನ್ನ ದೇವರು ಅಂದ್ಕೊಂಡಿದ್ದಾರೆ, ಆದರೆ ನೀವು ಒಂದು ಪೆನ್ ಹಿಂದೆ ಚೂರಿ ಹಾಕ್ತೀರಾ. ಇವತ್ತು ನನ್ನ ಗಂಡನ ಪಾದ ತೊಳ್ತಿದ್ದೀರಲ್ಲ, ನಿಮ್ಮ ಅರ್ಧ ಪಾಪ ಕಳೆದೋಗಿರುತ್ತೆ ಬಿಡಿ. ಜನಬಲ ಅನ್ನೋದು ನನ್ನ ಪಾಲಿಗೆ ಈಗ ನನ್ನ ಬಲ ಮತ್ತು ಬಲಹೀನತೆ ಎರಡೂ ಆಗೋಯ್ತಲ್ಲ. ಅರಿಶಿಣ ಕುಂಕುಮ ಹಚ್ಚಿದ್ದಾಯ್ತು, ಈಗ ಅವ್ರ ಕಾಲಿಗೆ ಪುಷ್ಪವನ್ನ ಹಾಕಿ. ದಂಪತಿಗಳ ಪಾದಕ್ಕೆ ಆರತಿ ಮಾಡಿ. ಸದಾ ವಸಂತಂ ಹೃದಯಂ ಅರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ವೇದೋಕ್ತ ಮಹಾಮಂಗಳ ನೀರಾಂಜನಂ ಕರ್ಮ ಕರಿಷ್ಯೆ. ಅವ್ವ ಮಾಕಳವ, ನಿಮ್ಮ ಮನ್ಸಾರೆ ಬೆಡ್ಕತೀವಿ. ನಮ್ಮ ಮಾವನ ಮನೆ ಉದ್ಧಾರ ಆಗಬೇಕು. ಮಾವನಿಗೆ ಆಯಸ್ಸು, ಐಶ್ವರ್ಯ, ಆರೋಗ್ಯ ಎಲ್ಲ ಸಿಗಬೇಕು. ಹಾರಿಸು ತಾಯೇ, ಹಾರಿಸು. ಈಗ ದಂಪತಿಗಳಿಬ್ರು ಅವ್ರಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ಇಲ್ಲಿಗೆ ಪಾದಪೂಜೆ ಸಾಂಗವಾಗಿ ಸಂಪೂರ್ಣವಾಯಿತು. ಒಂದು ನಿಮಿಷ, ನಮಗೆ ಮನಸ್ಸಾಕ್ಷಿ ಅಂತ ಒಂದಿರುತ್ತಲ್ಲ, ಅದಕ್ಕೆ ನ್ಯಾಯ ಕೊಡಲೇಬೇಕು. ಹಿರಿಯರು ಕಿರಿಯರು ಕಾಲು ಮುಟ್ಟಬಾರ್ದು. ಪೂಜೆಗೋಸ್ಕರ ಕಾಲು ಮುಟ್ಸ್ಕೊಂಡಿದ್ದಕ್ಕೆ ನಮ್ಮನ್ನು ಕ್ಷಮಿಸಿ. ಮಾವ,
ಫೈನಲಿ ನಿಮಗೆಲ್ಲ ಒಳ್ಳೇದಾಗಬೇಕು. ನಮಗೆ ಕ್ಷಮಿಸ್ಬಿಡಿ. ಒಳ್ಳೇದಾಗೇ ಆಗುತ್ತೆ, ಯಾಕಂದರೆ ಇವರು ನಮ್ಮಪ್ಪ. ಅರ್ಚಕರು ನೀವು ಬರೋಕ್ಕೂ ಮುಂಚೆ ರಾಕ್ಷಸನ ಕತೆ ಹೇಳ್ತಿದ್ರು. ರಾಕ್ಷಸನ ಅಟ್ಟಹಾಸನ ಮುರಿಯೋದಕ್ಕೆ ಆ ದೇವಿ ಮಗಳ ಅವತಾರದಲ್ಲಿ ಬಂದ್ಲಂತೆ. ನೀವು ರಾಕ್ಷಸ ಅನ್ನೋದು ಕನ್ಫರ್ಮು, ನಾನೇ ನಿಮ್ಮ ಮಗಳು ಅನ್ನೋದು ಕನ್ಫರ್ಮು. ನಿಮ್ಮ ಅಟ್ಟಹಾಸನ ಮುರಿಯೋದಕ್ಕೆ ನಾನೇ ಒಂದಿನ ದೇವಿ ಅವತಾರದಲ್ಲಿ ಬರೋ ಥರ ಸೃಷ್ಟಿ ಮಾಡ್ಕೋಬೇಡಿ. ಒಳ್ಳೆ ಬುದ್ಧಿ ಕಲೀರಿ. ಲೇ ಮೂಟೆ, ನೋಡ್ತಾ ಇರೋ ಜಿಮ್ ಒಂದು ಓಪನ್ ಆಗ್ಲಿ. ಇಷ್ಟು ದಿನ ಯಾರ್ಯಾರು ನನ್ನ ಬಗ್ಗೆ ಮಾತಾಡ್ತಿದ್ರು, ಇವನ್ ದೊಡ್ಡ ಡುಬಾಕ್ ನನ್ನ ಮಗ, ಇವನ್ ಕೈಯಲ್ಲಿ ಏನು ಕಿಸಿಯಕ್ ಆಗಲ್ಲ ಅಂತ. ಆಮೇಲೆ ನೋಡು, ಅವ್ರಿಗೆಲ್ಲ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತೀನಿ. ಹೌದು ಕಣೋ ಸೀನಾ, ಜಿಮ್ ಒಂದು ಓಪನ್ ಆಗ್ಲಿ, ಆಮೇಲೆ ಚೆನ್ನಾಗಿ ಫೋಟೋ ಶೂಟ್ ಮಾಡಿಸಿ ವಾಟ್ಸಪ್ ಸ್ಟೇಟಸ್ಗೆ ಹಾಕಿ ನಮಗ್ ಬೈದಿರೋರ್ಗೆಲ್ಲ ಸರಿಯಾಗಿ ಉರ್ಸೋಣ. ಏನು ಉರ್ಸದ? ಕಣ್ಣು ಬಾಯಿಂದ ರಕ್ತ ಬರ್ಸ್ಬೇಕು. ಏನಂತ್ಯ? ನೀನ್ ಏನಂತೀಯೋ ಅದಕ್ಕೆಲ್ಲದಕ್ಕೂ ಸೈ ಅಂತೀನಿ. ಆದ್ರೆ ನಂದೊಂದು ಕಂಡೀಷನ್ನು. ನಮ್ಮ ಮಾವ ತುಂಬಾ ಕಷ್ಟಪಟ್ಟು ಈ ಜಿಮ್ನ ಹಾಕೊಟ್ಟಿದ್ದಾರೆ. ಅವ್ರ ಕಷ್ಟಕ್ಕೆ ಬೆಲೆ ಸಿಗ್ಬೇಕು ಅಂದ್ರೆ ನೀನ್ ಈ ಜಿಮ್ನ ಜವಾಬ್ದಾರಿಯಿಂದ ನಡೆಸ್ಬೇಕು. ಅವಾಗ ಅವ್ರಿಗೂ ಖುಷಿ ಆಗತ್ತೆ, ಊರಲ್ಲೂ ನಿಂಗೊಂದು ಬೆಲೆ ಸಿಗತ್ತೆ. ಪ್ಲೀಸ್ ಕಣೋ. ಹೌದು ಕಣೆ ಮೊಟ್ಟೆ, ನಮ್ಮಪ್ಪ ಯಾವತ್ತೂ ನನ್ನ ಜೊತೆ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡೋದವನೇ ಅಲ್ಲ. ಆದ್ರೆ ಇವತ್ತು ನನ್ನ ಜೊತೆ ಕೂತ್ಕೊಂಡು ನಾಲ್ಕು ಪ್ರೀತಿಯಿಂದ ಮಾತಾಡೋನೆ. ಸಖತ್ ಖುಷಿ ಆಗೋಯ್ತು. ನಿನ್ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ಬೇಕು ಅಂತ ನಾನೇ ಕಣೋ ಹೇಳಿದ್ದು. ಇವರಿಬ್ರು ಹಿಂಗೆ ಬಿಟ್ರೆ ಒಂದಾಗ್ಬಿಡ್ತಾರೆ. ಏನಾರ ಮಾಡ್ಬೇಕಲ್ಲ. ಲೇ ಮೂಟೆ, ನೀನ್ ಹೇಳಿದಕ್ಕೆ ನಮ್ಮಪ್ಪ ಜಿಮ್ ಕೊಡ್ತಾವನೆ. ಥ್ಯಾಂಕ್ ಯು ಸೋ ಮಚ್ ಕಣೆ. ಹೋಗ್ಲಿ, ಪರವಾಗಿಲ್ಲ ಬಿಡೋ ಸೀನಾ. ನಾನು ಪರವಾಗಿಲ್ಲ ಅಂತಾನೆ ಅಂದಿದ್ದು. ಏನ್ ಇವಳು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಸಾಧನೆ ತೋರಿದ ನಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾಳೆ. ಶುರು ಮಾಡ್ದೆ ನೀನ್ ಹಳೆ ವರ್ಷನಾ? ಯಾಕೆ ನಮ್ಮ ಮಾವ ಹೇಳಿಲ್ವಾ ನನ್ ಕಾಲ್ ಗುಂಡಿಂದಾನೇ ನೀನು ಉದ್ಧಾರ ಆಗ್ತಿರೋದು ಅಂತ? ಲೇ, ಇದು ಬರೀ ಕಾಲಲ್ಲ ಕಣೆ, ಆನೆ ಕಾಲು. ಇದು ಗುಣ ಅಲ್ಲ, 1.5 ಮಣ. ಇದಕ್ಕೊಂದು ಗುಣ ಬೇರೆ. ಏಯ್, ನಂದೇ ಆನೆ ಕಾಲಂತ್ಯಾ? ನಿಂಗೆ ಜಿಮ್ ಓನರ್ ಆಗೋನ್ ಮೇಲೆ ಕೈ ಮಾಡ್ತೀಯಾ? ಮಾಡ್ತೀನಿ ಕಣೆ ನಿಂಗೆ, ಮಾಡ್ತೀನಿ ಕಣಲೆ ನಿಂಗೆ. ನಂಗೆ ಹೊಡಿತೀಯ ನೀನು? ಅಯ್ಯ, ನಿನ್ನ ಅಜ್ಜಿಲ್ಲೇ ನಂಗೆ ಹೊಡಿತೀಯ? ಬಿಡಲ್ಲ ಕಣೆ, ಇರ್ತೀನ ಇವತ್ತು ರಕ್ತ ಕುಡಿದು ಬಿಡ್ತೀನಿ. ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾರೆ? ಹಲೋ, ಹೇಳಿ ಅತ್ತ. ಹಲೋ ಪಿಂಕಿ, ನನ್ನ ಬಂಗಾರ, ಹೆಂಗಿದ್ಯಪ್ಪ? ಪಿಂಕಿ, ಅದು ನಮ್ಮ ಸೀನಾನು ರಶ್ಮಿನೂ ರೂಮ್ ಒಳಗವ್ರೆ. ಅವರಿಬ್ರು ನೋಡ್ತಿದ್ರೆ ಅದ್ಯಾಕೋ ನಮ್ಮ ಸೀನಾ ರಶ್ಮಿ ಕಡೆಗೆ ವಾಲ್ ಬಿಡಂಗವ್ನೆ. ಅದಕ್ಕೆಯ ನೀನೇನಾರ ಮಾಡಿ ಅವ್ರಿಗೆ ತೊಂದರೆ ಕೊಡ್ತೀಯನೋ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ದೆ. ಅತ್ತೆ, ನಿಮ್ಮಂತ ಅತ್ತೆ ಜಗತ್ತಲ್ಲಿ ಯಾರಿಗೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ನಿನ್ನಂತ ತೆಳ್ಳಗೆ ಬೆಳ್ಳಗೆ ಬಂಗಾರದಾಗಿರೋ ಸೊಸೆನು ಯಾರಿಗೂ ಸಿಗಕ್ ಸಾಧ್ಯ ಇಲ್ಲ. ಸಿಕ್ಕಿರೆ ಅದು ನಂಗೆಯ. ಸರಿ ಅತ್ತೆ, ನಾನು ಈಗಲೇ ಅವನಿಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತೀನಿ. ಹ್ಞೂ ಕಣವ, ಹಂಗೆ ಮಾಡವ ಜಾಣೆ. ನಿಮಿಷ ಬ್ರೇಕ್ ಬೇಕು ನನಗೆ. ಅದೇನ್ ಬೇಗ ಮುಗಿಸೋ, ಜಗಳ ನಡೆದಕ್ಕಲ್ಲ ಬಿಡಕ್ಕಾಗಲ್ಲ. ಅದೇನ್ ಆಚೆ ಎಲ್ಲ ಹೋಗ್ತಾ ಇದ್ಯಾ? ಅದೇನಿದ್ರು ಇಲ್ಲೇ ಮಾತಾಡೋ.
ಹಾಯ್ ಸೀನಾ ಡಾರ್ಲಿಂಗ್. ಆಮ್ಯಾಕೆ ಏನ್ಲ ಜೇನು ಹುಡ್ಕೊಂಡು ಹೋದವನಿಗೆ ಜೇನು ತುಪ್ಪನೇ ಬಂದು ಬಾಯಿಗೆ ಬಿದ್ದಂಗಾಯ್ತು ಕಲಾಛತ್ರಿ. ಮನ್ಸೊಳಗೆ ಏನೇನೋ ಅನಿಸ್ತಿದ್ರು ಆದರೂ ತಡ್ಕೊಂಡು ಸುಮ್ಮನೆ ಇದ್ದೆ. ಆಮ್ಯಾಕೆ ಮಲ್ಸ್ಬಿಟ್ಟು ಒಯ್ತಿದ್ಲು ಕಲ, ಮನ್ಸು ತಡ್ಕೊಳಕ್ಕಾಗಿಲ್ಲ. ರತ್ನ ಅಂದೆ ಅಷ್ಟೇ ಕಲಾಛತ್ರಿ. ಇನ್ನೊಂದ್ಸಲ ನಿನ್ ಬಾಯಲ್ಲಿ ನನ್ನ ಹೆಸರು ಬಂದ್ರೆ ನಾಲ್ಗೆ ಸೀಳ್ ಬಿಡ್ತೀನಿ. ನೀವು ಸುಮ್ಕಿದ್ರ ತುಟುಕ್ ಪಿಟುಕ್ ಕಂದಿಲ್ಲ ಕಲಾಛತ್ರಿ, ಸುಮ್ಮನೆ ಇದ್ದೆ. ಮತ್ತು ಮುಂದೆ ಏನು ಮಾಡ್ತಿರೋದ್ರೆ? ನಾನೇನನ್ನ ಮಾಡಬೇಕು ಅಂದ್ಕೊಂಡ್ರೆ ಆ ರತ್ನಂಗೆ ಇದು ನಾನೇ ಮಾಡಿಸಿದ್ದು ಅಂತ ಗೊತ್ತಾಗೋಯ್ತದೆ. ಅದಕ್ಕೆ ಈ ಸಲ ಏನು ಹೇಳೋಕ್ಕಿಲ್ಲ, ಹಂಗೆ ಮಾಡ್ತೀನಿ. ಅವಾಗ ಅವಳಿಗೆ ಎಲ್ಲ ತಾನೇ ಆಯ್ತದೆ ಅಂತ ಅನ್ಕೋತಾಳೆ. ತೆಪ್ಪುಡ್ಕಿಲ್ಲ ಕಲಾ. ಸಿಕ್ತಾರೆ ನಿಮಗೆ ಕೈ ಕಾಲು ಕಟ್ಟಿ ಕೆರೆನಾಗಿ ಎಸ್ತರು ನಾಲ್ಗೇನಾಗಿ ಈಸ್ಕೊಂಡು ಮ್ಯಾಕ್ ಬರ್ತಿರೋ ಬುಡಿ. ಅದಕ್ಕೆ ಕಲಾ ಈ ನಾಲ್ಗೆನ ಎಲ್ಲಿ ಯಾವಾಗ ಎಷ್ಟು ಉಪಯೋಗಿಸ್ಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿವ್ನಿ. ಆ ಮನೇಲಿ ಅಷ್ಟೆಲ್ಲ ಮಾತಾಡ್ತಿದ್ರು, ಏನು ಮಾತಾಡ್ದೇ ಸುಮ್ಮನೆ ಬಂದೀವ್ನಿ. ಆದರೆ ರತ್ನ ಇಷ್ಟು ದಿನ ನನ್ನ ಬಗ್ಗೆ ಯೋಚನೆ ಮಾಡದೇ ಇದ್ದವಳು ಇವತ್ತಿಂದ ಯೋಚನೆ ಮಾಡೋಕ್ಕೆ ಶುರು ಹಚ್ಕೊಂಡಿರ್ತಾಳೆ. ಅಕ್ಕ ಏನು ಯೋಚನೆ ಮಾಡ್ತಿದ್ಯಾ? ಅಲ್ಲ ಕಣೆ ರಾಣಿ, ಆ ಪರಶು ಅಷ್ಟೊಂದೆಲ್ಲ ಹಾರಾಡೋನು. ಇವತ್ತು ನಾನು ಅಷ್ಟು ಬೈದ್ರು, ಅದಕ್ಕೆ ಅಷ್ಟು ಖಾರವಾಗಿ ಮಾತಾಡಿದ್ರು, ಅವನು ಒಂದು ಮಾತಾಡಿಲ್ವಲ್ಲ, ಅದು ಹೇಗೆ ಅಂತ. ಹೋಗ್ಲಿ ಬಿಡಕ್ಕ, ನಮ್ಗೆ ಯಾಕೆ ಅವನ ಇಸ್ಯ? ರಾಣಿ, ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಆ ಪರಶು ಅದು ಯಾಕಾಗಿ ಆಡ್ತಿದ್ದಾನೆ ಅಂತ ಅದೆಷ್ಟೇ ಯೋಚನೆ ಮಾಡಿದ್ರು ನಂಗೆ ಉತ್ತರನೇ ಸಿಗ್ತಿಲ್ಲ ಕಣೆ. ಅಕ್ಕ ವಸಿ ಮೆತ್ತಗೆ ಮಾತಾಡು, ರಮ್ಯಾ ಓದ್ಕತ್ತವಳೆ. ಅವನ ಬಗ್ಗೆ ಏನು ಮಾತು ಬುಟ್ಟ ಹಾಕು. ಅವ್ನು ಯಾವತ್ತೂ ಆ ಥರ ಬಿಹೇವ್ ಮಾಡಿದವನೇ ಅಲ್ಲ. ಅವನೇನಾದರೂ ಬಿದ್ದು ತಲೆ ಪೆಟ್ಟು ಮಾಡಿಕೊಂಡು ತಲೆಗೆಲ್ಲ ಕೆಟ್ಟಿದ್ಯಾ? ಬೇಕು ಅಂತಲೇ ಹೀಗೆಲ್ಲ ಮಾಡ್ತಿದ್ದಾನ? ಅವನು ಆ ಥರ ಆಡೋದಕ್ಕೆ ರೀಸನ್ ಆದರೂ ಏನು ಅಂತ. ಛತ್ರಿ, ಇವತ್ತು ನಾನು ಬಿಟ್ಟಿದ್ನಲ್ಲ ಹುಳ, ಅದು ಸಾಮಾನ್ಯದ ಹುಳ ಅಲ್ಲ ಛತ್ರಿ. ಒಂದು ಹುಳ 10 ಆಗಿ, 10 ಹುಳ 100 ಆಗಿ, 100 ಹುಳ ಊರಾಗಿ, ಇಡೀ ಊರೇ ಜಾರೋಗಿ ಈ ಪರ್ಸು ಕೈ ಸೇರ್ಕತ್ತದಕಲ್ಲ. ಅಕ್ಕ ಅವನು ಬಂದ ಇದ್ದ ಓದ ಆಟೆ ತಾನೆ, ನೀನು ಸುಮ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಈ ವಿಷಯ ಅಣ್ಣ ಅತ್ತಿಗೆ ಅಥವಾ ಹೇಳ್ಬೇಡ, ಅವ್ರು ಸುಮ್ಕೆ ತಲೆ ಕೆಡ್ಸ್ಕೊತಾರೆ ಆಯ್ತಾ? ಹುಳ ಏನೋ ಬಿಟ್ರಿ ಸರಿ, ಇದರಿಂದ ಪ್ರಯೋಜನ ಏನು? ಛತ್ರಿ, ಇಷ್ಟು ದಿನ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ರತ್ನ, ಇನ್ಮ್ಯಾಕೆ ಈ ಹುಳುವಿಂದ ನಿದ್ದೆನೇ ಮರಿಬೇಕಾಯ್ತದಕಲ್ಲ. ಇಷ್ಟು ದಿನ ಕೌಂಡ್ ಮಡಗಿದ್ರಿ, ಈಗ ಹಾಲ್ ಮಡಗಿದ್ರ. ಒಂದು ಯಾಕೆ ಬರ್ದು ಮಾಡ್ಕೊಳ್ಳಿ, ಆಸ್ತಿ ನಿಮ್ದೆಯಾ. ಈ ಛತ್ರಿ ಹೇಳ್ತಾವ್ನಿ. ಇವತ್ತು ಮಾಪ ಮುತ್ತು ಕೊಡ್ತಾನ ಕೊಡಲ್ವಾ? ಯಾಕೋ ಕೊಡಲ್ಲ ಅನಿಸ್ತಾ ಇದೆ. ಪಾಪ ನನ್ನ ಮಾವಂಗಷ್ಟೆಲ್ಲ ಧೈರ್ಯ ಇಲ್ವಲ್ಲ. ಪಾರು, ಧೈರ್ಯ ಇಲ್ಲದೆ ಇದ್ರೆ ಸ್ಟೇಷನಲ್ಲಿ ಅಷ್ಟು ಜನನ ಒಬ್ಬನೇ ಹೊಡೆದು ಬಿಸಾಕದ್ನಲ್ಲ, ಅದಕ್ಕೇನು ಹೇಳ್ತೀಯಾ? ಪಾರು, ಅದು ಬೇರೆ ಇದು ಬೇರೆ. ಎಂತೆಂಥ ಸಿನಿಮಾದಲ್ಲಿ ಮಾಸ್ ಫೈಟ್ ಮಾಡೋ ಹೀರೋಗಳು ಆಫ್ಟರ್ ಆಲ್ ಗುಲಾಬಿ ಹಿಡ್ಕೊಳ್ಳೋದಕ್ಕೆ ಹೆದರ್ಕೋತಿರ್ತಾರೆ. ಅಂಥದ್ರಲ್ಲಿ ಪಾಪ ನನ್ನ ಹೀರೋ ಮುತ್ಕೊಡೋದು ತುಂಬ ದೊಡ್ಡ ವಿಷಯ. ನಾನು ಪ್ರಪೋಸ್ ಮಾಡೋದಕ್ಕೆ ಮುತ್ತು ಸಿಕ್ಕಿದ್ರು ಅಂತ ಇವತ್ತು ಬಂಪರ್ ಬಹುಮಾನ. ಅಯ್ಯೋ, ಇಲ್ಲೇ ಹೊಟ್ಟೋಯ್ತಾ? ಪಾರು, ಏನ್ ಪಾರು ಒಮ್ಮೆ ಯಾಕೆ ನೋಡ್ತಾ ನಿಂತಿದ್ಯಾ?
ನಾನು ಮೇಲ್ಗಡೆ ನಕ್ಷತ್ರ ಎಣಿಸ್ತಾ ಇದ್ದೀನಿ. ನಕ್ಷತ್ರವಾ? ಅಲ್ಲ ಪಾರು, ಅಂಚಿನ ಮನೆಯಾಗೆ ನಕ್ಷತ್ರ ಹೆಂಗ್ ಕಾಣಿಸ್ತದೆ? ಮತ್ತೆ ನನ್ನ ಕ್ಲಿಪ್ ಮೇಲ್ಗಡೆ ಹೋಗಿದ್ದಂತ ಕಷ್ಟಪಟ್ಟು ಹುಡುಕ್ತಿದ್ರೆ ಏನ್ ಮಾಡ್ತಿದ್ಯ ಅಂತ ಕೇಳ್ತಿಯಲ್ಲ? ಓ ಕ್ಲಿಪ್ಪ? ಇರು ಪಾರು, ನಾತಿಕ್ ಕೊಡ್ತೀನಿ. ಈ ಕಿಡಿಕಿ. ಓ ಪಾರು, ಅದು ಆ ಕಡೆ ಕೈತಲ್ಲ ಪಾರು. ಇರು ಓಸಿ ಚೇರ್ ತಕ ಬರ್ತೀನಿ. ಬೇಡ ಮಾವ, ನನ್ನ ನೀರು ಆಚೆ ಮಲಗಿರ್ತಾರೆ, ನೀನ್ ಹೋಗಿ ಡಿಸ್ಟರ್ಬ್ ಮಾಡ್ಬೇಡ. ಆದ್ರೆ ಅದನ್ನ ಹೆಂಗೆ ಎತ್ತಕ್ ಪಾರು? ಅಲ್ಲಿ ಗಂಟ ನನ್ನ ಕೈ ಎಡ್ಸಕ್ಕಿಲ್ವೇ? ಒಂದ್ ಕೆಲ್ಸ ಮಾಡೋಣ, ನಾನು ನಿನ್ನನ್ನ ಎತ್ಕೋತೀನಿ, ನೀನಾಗ ಫುಲ್ ಹೈಟ್ ಆಗ್ತೀಯ, ಆಗ ಕೈ ಹಾಕಿ ಕ್ಲಿಪ್ ತಗೋತ್ಯಾ? ಏನ್ ಪಾರು ತಮಾಷೆ ಮಾಡಿಯಾ? ಪಾಪ ನಿಂಗೆ ನನ್ನ ಎತ್ಕೊಳಕ್ಕೆ ಕಷ್ಟ ಆಕಿಲ್ವಾ? ನನ್ನ ವಜನ್ ವಸಿ ಜಾಸ್ತಿನೇ ಐತೆ, ಆದ್ರೆ ನಾನ್ ನಿನ್ನ ಎತ್ಕೋಬಹುದು. ಯಾಕೆ ಹೇಳು? ನೀನು ಹೂವ ಇದ್ದಂಗಿದ್ಯಾ. ಮತ್ತೇನೇನು ನೋಡ್ತಾ ನಿಂತಿದ್ಯಾ? ಬಂದು ಎತ್ಕೋ, ನಾನ ಎತ್ಕೋ ಅಂತ ಹೇಳ್ತಿದ್ದೀನಿ, ಅರ್ಥ ಆಗ್ತಿಲ್ವಾ? ಆಯ್ತಿಲ್ವಲ್ಲಪ್ಪ ಮಾವ, ಎತ್ಕೋ ಅಂತ ಹೇಳ್ತಿದ್ದೀನಿ, ಹಂಗೆ ನಿಂತಿದ್ಯಲ್ಲ, ಎತ್ಕೋ. ಎತ್ಕತೀನಿ ಪಾರು. ಚವ್ವಾ, ನಾಚಿಕೆ ಬರ್ತದೆ ಪಾರು. ನಾನು 1 ಕ್ವಿಂಟಲ್ ಮೂಟೆನ್ ಬೇಕಾದ್ರೆ ಎತ್ಬಿಡ್ತೀನಿ, ಆದ್ರೆ ನಿನ್ನ ಎತ್ತಕ್ಕಾಯ್ತಿಲ್ಲ ಪಾರು. ಹಂಗಾದ್ರೆ ನಾನು ತಪ್ಪಾ ಇದ್ದೀನಿ, ಇನ್ಮೇಲೆ ತಿನ್ಬೇಡ ಅಂತ ಹೇಳ್ತಿದ್ಯಾ ನೀನು? ಹಂಗಲ್ಲ ಪಾರು, ಅದು ನಿನ್ ಎತ್ಕೊಳಕ್ಕೆ ಒಸಿ ಮುಜ್ಗರ, ನಾಚಿಕೆ, ಭಯ, ಸಂಕೋಚ ಪಾರು. ಅಬ್ಬಬ್ಬಬ್ಬ, ನಾಚಿಕೆಲಿ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ಇಟ್ರೆ ನಿನಗೆ ಪ್ರೈಸ್ ಕೊಡಲ್ಲ, ಬೇರೆ ಯಾರಿಗೂ ಬರೋ ಪ್ರಶಸ್ತಿ ಕೊಡೋಕೆ ನಿನ್ನನ್ನು ಕರೀತಾರೆ. ಅಂತ ಮಹಾನ್ ಸಾಧಕ ನೀನು. ಸುಮ್ಮನೆ ಎತ್ಕೋ ಬಾ ನಾನ. ಆಯ್ತಿಲ್ಲ ಪಾರು, ನಂಗೆ ನಾಚಿಕೆ ಬರ್ತದೆ. ಹಳೆ ಪಿಕ್ಚರ್ ವಿಲನ್ ಬಂದಾಗ ಹೀರೋನ್ ಎದುರ್ಕೋತಾಳಲ್ಲ, ಹಂಗೆ ಆಡ್ತಿದ್ಯಾ ನೀನು? ಒಳ್ಳೆ ನಾನೇನು ಮಾಡಲ್ಲ, ನಿನ್ನ ಎತ್ಕೋ ಬಾ ಸುಮ್ಮನೆ. ಎತ್ಕತೀನಿ ಪಾರು. ಎತ್ಕೋ ಮಾವ. ಯವ್ವಾ ಮಕ್ಕಳವ್ವ, ಆ ಕಡೆ ಇರೋದು, ಆ ಕಡೆ ಮಾವ. ಒಂಚೂರು ಆ ಕಡೆ. ಪಾರು 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 ಹಿಡ್ಕ, ಪಾರು ಪಾರು ಹಿಡ್ಕ, ಪಾರು ಪಾರು ಹಿಡ್ಕ. ಕವಿತಾ ಮೋಡ ಕರಗೆ ಮಳೆಯಾದಂಗೆ, ಬೆಲ್ದಚ್ಚಂಗೆ ಪಾರು ನೀನು ನಂಗೆ, ನಿನ್ನ ಉಸಿರೇ ನನ್ನ ಉಸಿರಾದಂಗೆ, ನಿನ್ನುಸಿರ ಸೋಕೋ ಹಾಡು ಇಂಪು ಸೋವಾನೆ ಹಂಗೆ, ಹೊಳಬಲೆ ಕುಸಿಗೀಡೋ ಯಾವತ್ತೇಗಿ ನಡೆ, ಶಿವನಿಗೆ ಬೆಳಕಾದೋ ಭಾರತಿ ನೀನೇ. ಬಾಳೊಂದು ಚಂದದ ಕವಿತೆ, ಅದರೊಳಗೆ ನೀ ಅವಿದೆ, ಈ ಪಾರ್ವತಿಗೆ ಪರಶಿವನು ನೀನೇ.